ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ನ್ಯೂಸ್ 9ಗೆ ಸ್ವಾಗತ. ಭಾಲ್ಕಿ ಪಟ್ಟಣದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿ ಅಂಗವಾಗಿ 3 ದಿನಗಳ ವಿಶೇಷ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿದೆ. ಭಾಲ್ಕಿ ಪಟ್ಟಣದ ಚನ್ನಬಸವಾಶ್ರಮದಲ್ಲಿ ಏಪ್ರಿಲ್ 18ರಿಂದ 20ರವರೆಗೆ ವಿಶ್ವಗುರು ಬಸವಣ್ಣನವರ ಜಯಂತಿ ವಚನ ಜಾತ್ರೆ 2026, ಡಾಕ್ಟರ್ ಚನ್ನಬಸವ ಪಟ್ಟದೇವರ 27ನೇ ಸ್ಮರಣೋತ್ಸವ ಹಾಗೂ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ಕುರಿತು ಮಾತನಾಡಿದ ಹಿರೇಮಠದ ಪೀಠಾಧಿಪತಿ ಶ್ರೀ ಗುರುಬಸವ ಪಟ್ಟದೇವರು, ಬಸವಣ್ಣನವರ ತತ್ವ ಸಿದ್ಧಾಂತಗಳಿಗೆ ಜಗತ್ತಿನಾದ್ಯಂತ ಮಾನ್ಯತೆ ಇದೆ ಎಂದು ಹೇಳಿದರು. ಅನುಭವ ಮಂಟಪವು ವಿಶ್ವಕ್ಕೆ ಮೊದಲ ಸಂಸತ್ತಿನ ಪರಿಕಲ್ಪನೆ ನೀಡಿದ ಮಹತ್ವದ ವೇದಿಕೆ ಎಂದು ವಿವರಿಸಿದರು. ಡಾಕ್ಟರ್ ಚನ್ನಬಸವ ಪಟ್ಟದೇವರ ತ್ಯಾಗದಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕನ್ನಡ ಭಾಷೆ ಮತ್ತು ಗಡಿ ಪ್ರದೇಶ ಉಳಿದಿದೆ ಎಂದು ಹೇಳಿದರು. ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಸಾಮಾಜಿಕ, ಧಾರ್ಮಿಕ ಮತ್ತು ಶೈಕ್ಷಣಿಕ ಕಾರ್ಯಗಳಿಂದ ಈ ಭಾಗ ಆಧ್ಯಾತ್ಮಿಕ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ ಎಂದರು. ಕಾರ್ಯಕ್ರಮದ ವಿವರಗಳು: ಏಪ್ರಿಲ್ 18ರಂದು ಬೆಳಗ್ಗೆ 10 ಗಂಟೆಗೆ ಚನ್ನಬಸವ ಆಶ್ರಮದಿಂದ ಬೈಕ್ ಮತ್ತು ಕಾರ್ ರ್ಯಾಲಿ ನಡೆಯಲಿದೆ. ಈ ರ್ಯಾಲಿಗೆ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮತ್ತು ಪೀಠಾಧಿಪತಿ ಗುರುಬಸವ ಪಟ್ಟದೇವರ ಸಾನ್ನಿಧ್ಯದಲ್ಲಿ ಸಂಸದ ಸಾಗರ್ ಖಂಡ್ರೆ ಹಾಗೂ ಯುವ ನಾಯಕ ಪ್ರಸನ್ನ ಖಂಡ್ರೆ ಚಾಲನೆ ನೀಡಲಿದ್ದಾರೆ. ಈ ರ್ಯಾಲಿ ಪಟ್ಟಣದ ಪ್ರಮುಖ ವೃತ್ತಗಳು ಹಾಗೂ ಹಳಿ ಬಾಲ್ಕಿಯ ವಿವಿಧ ಓಣಿಗಳ ಮೂಲಕ ಸಂಚರಿಸಿ ಮರಳಿ ಚನ್ನಬಸವಾಶ್ರಮದಲ್ಲಿ ಸಮಾವೇಶಗೊಳ್ಳಲಿದೆ. ಏಪ್ರಿಲ್ 19ರಂದು ಬೆಳಗ್ಗೆ 10 ಗಂಟೆಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಆರ್ಥೋ, ಡೆಂಟಲ್ ಸೇರಿದಂತೆ 6 ನುರಿತ ವೈದ್ಯರಿಂದ ಚಿಕಿತ್ಸೆ ನೀಡಿ ಉಚಿತ ಔಷಧಿ ವಿತರಿಸಲಾಗುತ್ತದೆ. ಏಪ್ರಿಲ್ 20ರಂದು ಮಧ್ಯಾಹ್ನ 3 ಗಂಟೆಗೆ ಭವ್ಯ ಮೆರವಣಿಗೆ ಹಿರೇಮಠ ಸಂಸ್ಥಾನದಿಂದ ಆರಂಭಗೊಂಡು ಪ್ರಮುಖ ಚೌಕಗಳ ಮೂಲಕ ಚನ್ನಬಸವಾಶ್ರಮದಲ್ಲಿ ಕೊನೆಗೊಳ್ಳಲಿದೆ. ಮೆರವಣಿಗೆಯಲ್ಲಿ ಪೂನಾದ ಡೋಲ್ ಕಲಾವಿದರನ್ನ ಕರೆಸಲಾಗುತ್ತಿದೆ. ಯೋಗೇಶ್ ಅಷ್ಟೋರೆ ಮೆರವಣಿಗೆ ಸಮಿತಿ ಅಧ್ಯಕ್ಷ ಯೋಗೇಶ್ ಅಷ್ಟೋರೆ ಮಾತನಾಡಿ, ಕಾರ್ಯಕ್ರಮಗಳನ್ನು ಭವ್ಯವಾಗಿ ನಡೆಸಲು ಎಲ್ಲಾ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದು ಹೇಳಿದರು. ಡಾಕ್ಟರ್ ಸಜ್ಜಲಾ ಬಳತಿ ಮಾತನಾಡಿ, ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಶಿವು ಲೋಖಂಡಿ, ಡಾಕ್ಟರ್ ಅಮಿತ್ ಅಷ್ಟೋರಿ, ಡಾಕ್ಟರ್ ಅನಿಲ್ ಸುಕಾಳಿ, ಜೈ ರಾಜಪಾತ್ರೆ, ಪ್ರಕಾಶ್ ಮಾಶೆಟ್ಟಿ, ಆಕಾಶ್ ರಿಕೆ, ಟಿಂಕು ರಾಜಭವನ, ಮಹಂತೇಶ್ ದಶಮುಖೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 3 ದಿನಗಳ ಈ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಒಂದು ಬೈಕ್ ರ್ಯಾಲಿ ಮತ್ತು ಬಸವ ಜಯಂತಿಯ ಮೆರವಣಿಗೆ. ಬೈಕ್ ರ್ಯಾಲಿ ಏನಿದೆ ಶನಿವಾರ 18ನೇ ತಾರೀಕು ಮುಂಜಾನೆ 9ವರೆಗೆ ಮುಂಜಾನೆ 9ವರೆಗೆ ಚಾಲು ಆಗ್ತದೆ ಬಸವೇಶ್ವರ ಆಶ್ರಮದಿಂದ. ಮತ್ ಹಂಗೆ ಊರಾಗಿಂದ ಚೌಡಿ ಹೋಗ್ತದೆ, ಹಿರೇಮಠ ಚೌಡಿ ಮತ್ತ ಗೋಲ್ಡ್ ಮಾರ್ಕೆಟ್ ಮತ್ತ ಶಿವಾಜಿ ಚೌಕು, ಅಂಬೇಡ್ಕರ್ ಚೌಕು ಮತ್ತ ಎಂಡ್ ಇಲ್ಲೇ ಆಗ್ತದೆ ಇಲ್ಲಿ ಆಶ್ರಮದಲ್ಲಿ. 4ನೇ ತಾರೀಕಂತೂ ಮೆರವಣಿಗೆ ಚಾಲನೆ. 20ನೇ ತಾರೀಕು 4 ಗಂಟೆಗೆ ಅಧ್ಯಕ್ಷರು ಮತ್ತು ಗೌರಾಧ್ಯಕ್ಷರು ಅದು ಉಪಸ್ಥಿತಿ ಇರ್ತಾರೆ, ಸಾಹೇಬರು, ಮಾಜಿ ಸಾಹೇಬರು. ಸೊ ಅದಂತೂ ಅಲ್ಲಿಂದ ಚಾಲು ಆಗಿ ಮತ್ತೆ ಇದು ಆಗ್ತದೆ. ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ ಬೈಕು ಮತ್ತು ಕಾರ್ನಲ್ಲಿ. ಬಸವ ಜಯಂತಿ ಉತ್ಸವ ಹಾಗೂ ವಚನ ಜಾತ್ರೆ ಪೂಜ್ಯ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ 27ನೇ ಸ್ಮರಣೋತ್ಸವ, ಪೂಜ್ಯ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ಸಮಾರಂಭವನ್ನ ಈ ನಿಮಿತ್ತವಾಗಿ ಬಸವ ಜಯಂತಿ ನಿಮಿತ್ತವಾಗಿ ಇಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಈ ಒಂದು ಮೆರವಣಿಗೆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಯೋಗೇಶ್ ಅಷ್ಟೇ ಅವರಿಗೂ ಹಾಗೂ ದಿನಾಂಕ 18ನೇ ತಾರೀಕದಂದು ಇಲ್ಲಿ ಬೈಕು ಕಾರ್ ರ್ಯಾಲಿ ಇದೆ. ಚನ್ನಬಸವರ ಆಶ್ರಮದಿಂದ ಆರಂಭ ಆಗಿ
ಮತ್ತೆ ಇಲ್ಲೇ ಬರ್ತದೆ. ಇದನ್ನ ಈಗಾಗಲೇ ಆ ಒಂದು ಸಮಿತಿ ಅಧ್ಯಕ್ಷರಾದ ಯೋಗೇಶ್ ಅಷ್ಟೂರಿ ಅವರು ಈಗಾಗಲೇ ತಿಳಿಸಿದ್ದಾರೆ. ಯಾರು ಇಲ್ಲಿ ಲೋಕಸಭಾ ಸದಸ್ಯರು ಮತ್ತೆ ಪ್ರಸನ್ನ ಖಂಡ್ರೆ ಅವರು ಇದಕ್ಕ ಚಾಲನೆ ಕೊಡ್ತಾರೆ, ಅಪ್ಪೋರ್ ಸನ್ನಿಧಾನದಲ್ಲಿ ನಡೀತದಂತಕ್ಕಂಥದ್ದು ಹೇಳಿದ್ದಾರೆ. ಆ ನಂತರ 19ನೇ ತಾರೀಕು ಈ ಬಸವ ಜಯಂತಿ ನಿಮಿತ್ತನೇ ಒಂದು ಉಚಿತ ಆರೋಗ್ಯ ತಪಾಸಣೆಯನ್ನ ಡಾಕ್ಟರ್ ಸಜ್ಜಲ್ ಬಳತೆ ಅವರು ಅದನ್ನ ಒಂದು 8 ಜನ ವೈದ್ಯರನ್ನ ಮಕ್ಕಳ ಬಗ್ಗೆ ಇರ್ಬೋದು, ಚರ್ಮದ ಬಗ್ಗೆ ಇರ್ಬೋದು, ಹಲ್ಲಿನ ಬಗ್ಗೆ ಇರ್ಬೋದು, ಮೊಳಕಾಲ ಬಗ್ಗೆ ಇರ್ಬೋದು, ಇನ್ನು ಅನೇಕ ಒಂದು ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಬೇಕಂತ ಅವರು 19ನೇ ತಾರೀಕು ರವಿವಾರ ದಿನ ಇಲ್ಲೇ ಚನ್ನಬಸವ ರವಿವಾರ ಬೆಳಗ್ಗೆ 9:30 ಉಚಿತ ಆರೋಗ್ಯ ತಪಾಸಣೆ. ಇದು ಬಸವ ಜಯಂತಿ ಹಾಗೂ ಅಪ್ಪವ್ರದ ಅಮೃತ ಮಹೋತ್ಸವ, ಆಮೇಲೆ ಅಪ್ಪಾಜಿ ಅವರದ ಜಯಂತಿಯ ಸಲುವಾಗಿ, ಸ್ಮರಣೋತ್ಸವ ಸಲುವಾಗಿ ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಟೋಟಲ್ ಆಗಿ 7 ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅದರಲ್ಲಿ ಚರ್ಮ ರೋಗ ತಜ್ಞರು ಇರ್ತಾರೆ, ಎಲುಬು ಕೀಲು ತಜ್ಞರು ಇರ್ತಾರೆ, ಕಣ್ಣಿನ ತಜ್ಞರು ಇರ್ತಾರೆ, ಆಮೇಲೆ ಜನರಲ್ ಮೆಡಿಸಿನ್ ಲೈಕ್ ಬ್ಲಡ್ ಶುಗರ್, ECG ಇವೆಲ್ಲ ಫ್ರೀ ಆಗಿದೆ. ಅದ್ರ ಜೊತೆಗೆ ಫ್ರೀ ಆಗಿ ಮೆಡಿಕೇಶನ್ಸ್ ಅವೈಲೇಬಲ್ ಮಾಡ್ತಾ ಇದೀವಿ ಆ ದಿವಸ. ಜೊತೆಗೆ ರಕ್ತದಾನ ಶಿಬಿರ ಅದನ್ನು ಐತಿ. ರಕ್ತದಾನ ಶಿಬಿರ ಆದಷ್ಟು ಜಾಸ್ತಿ ಜನರಲ್ಲಿ ಬಂದು ಬ್ಲಡ್ ಡೊನೇಟ್ ಮಾಡಿದ್ರೆ ನಮಗೆ ಸರಿಯಾಗಿರುತ್ತೆ ಅದು. ಆಮೇಲೆ ಜೊತೆಗೆ ಮತ್ತ ಬೆಳಗ್ಗೆ 9:30 ಸ್ಟಾರ್ಟ್ ಆಗಿ 1:30-2 ಗಂಟೆ ತನಕ ಇರುತ್ತೆ ಶಿಬಿರ. ಫ್ರೀ ಫೆಸಿಲಿಟೀಸ್ ಅಂದ್ರೆ ECG, GRBS, ಬ್ಲಡ್ ಪ್ರೆಷರ್, ಆಮೇಲೆ BMD ಅಂತ ಇರುತ್ತೆ, ಬೋನ್ ಮಿನರಲ್ ಡೆನ್ಸಿಟಿ. ಅಂದ್ರೆ ನಿಮ್ದು ಎಲ್ಲೋ ಬೋನ್ ಎಷ್ಟು ಗಟ್ಟಿ ಇದೆ ಅಂತ ಹೇಳಕ್ಕೆ ಅದು ಒಂದು ಮಷಿನ್ ಇದೆ. ಅದನ್ನು ಆ ದಿನ ಫ್ರೀ ಆಗಿ ನಾವು ಇದು ಮಾಡ್ತಾ ಇದೀವಿ, ಪ್ರೊವೈಡ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಮೆಡಿಕೇಶನ್ಸ್ ಒಂದು 5-7 ದಿನದವರೆಗೆ ಮೆಡಿಕೇಶನ್ಸ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅದರದ್ದು ಸದುಪಯೋಗ ಎಲ್ಲರೂ ತಗೋಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ.